ಬದನೆಯ ಸ್ಟಫಿಂಗ್ ಪುಡಿ ತಯಾರಾಗಿದೆ. ನೋಡಿ, ಒಳಗೆ ಸ್ಟಫಿಂಗ್ ಮಾಡಿದಂಥ ಮಸಾಲೆ, ಹೊರಗೆ ಹಿಟ್ಟಿನ ಕೋಟಿಂಗ್ ನೋಡಿ ಯಾವ ರೀತಿಯಾಗಿ ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬದನೆಕಾಯಿಯಿಂದ ಈ ಸ್ಟಫಿಂಗ್ ಪೋಡಿ ರೆಸಿಪಿಯನ್ನು ಮಾಡಿ ತೋರಿಸ್ತಿದ್ದೇನೆ. ಇದು ಗದಗದ ಒಂದು ಸ್ಪೆಷಲ್ ರೆಸಿಪಿ. ಬನ್ನಿ, ಇವಾಗ ಈ ಬದನೆಕಾಯಿಯನ್ನು ನಾವು ಕಟ್ ಮಾಡಿಕೊಳ್ಬೇಕು. ನೋಡಿ, ಬದನೆಕಾಯಿಯ ತೊಟ್ಟೆಲ್ಲ ಕತ್ತರಿಸಿ ತೆಗಿಬೇಕು ನಾವು. ನೋಡಿ, ಈಗ ಅದನ್ನು ಕೊಯ್ಯುವಂಥ ವಿಧಾನ ನೋಡಿಕೊಳ್ಳಿ. ನೋಡಿ, ಇವಾಗ ಅದನ್ನು ಪೂರ್ತಿ ಕಟ್ ಮಾಡಲಿಕ್ಕಿಲ್ಲ. ನೋಡಿ, ಇಷ್ಟು ಕಟ್ ಮಾಡಿಬಿಟ್ಟಿದ್ದೇನೆ. ಇವಾಗ ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಳ್ಳೋದು ನಾವು. ನೋಡಿ, ಇದರಲ್ಲಿ ನಾವು ಈಗ ಸ್ಟಫಿಂಗ್ ಮಾಡುವಂಥ ಮಸಾಲೆಯನ್ನು ತುಂಬಲಿಕ್ಕಿದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈಗ ಅದನ್ನೊಂದು ನೀರಿರುವ ಪಾತ್ರೆಗೆ ಹಾಕಿಕೊಳ್ತಿದ್ದೇನೆ. ಇದೇ ರೀತಿಯೆಲ್ಲ ಅದನ್ನು ನಾವು ಕಟ್ ಮಾಡಿಕೊಳ್ಬೇಕು. ತುಂಬ ದಪ್ಪ ಕಟ್ ಮಾಡಿಕೊಳ್ಬೇಡಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿದ ತಕ್ಷಣ ಇದನ್ನು ನೀರಿಗೆ ಹಾಕಿಕೊಳ್ಬೇಕು, ಇಲ್ಲದ್ರೆ ಕಪ್ಪಾಗ್ತದೆ. ನೋಡಿ, ಇದೇ ರೀತಿಯಾಗಿ ಮಾಡಿಕೊಂಡೆಲ್ಲವನ್ನು ನೀರಿಗೆ ಹಾಕಿಕೊಳ್ಬೇಕು. ನೋಡಿ, ಬದನೆಕಾಯಿಯನ್ನೆಲ್ಲ ಕಟ್ ಮಾಡಿ ನೀರಿಗೆ ಹಾಕಿಕೊಂಡಿದ್ದೇನೆ. ಇದರಲ್ಲಿರುವ ಈ ಒಗ್ಗರಣೆ ಅಂಶ ಎಲ್ಲ ಚೆನ್ನಾಗಿ ನೀರಿಗೆ ಬಿಟ್ಟುಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ನೀರಲ್ಲಿ ಹಾಕಿಡುವ. ಇವಾಗ ನಾವು ಈ ಬದನೆಕಾಯಿ ಪೋಡಿಗೆ ಬೇಕಾದಂತಹ ಒಂದು ಸ್ಟಫಿಂಗ್ ಮಸಾಲೆಯನ್ನು ರೆಡಿ ಮಾಡುವ. ಇಲ್ಲಿ ಸ್ಟಫಿಂಗ್ ಮಸಾಲೆಗೆ ನೋಡಿ, ಇಲ್ಲಿ 1 ಇಂಚ್ ಆಗುವಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಅದೇ ರೀತಿ ನೋಡಿ, ಒಂದು 5-6 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಅಲ್ವಾ. ಒಂದು 2-3 ಎಸಲು ಕರಿಬೇವಿನ ಸೊಪ್ಪು, ಒಂದು 10 ಎಸಲು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಕೊಳ್ಬೇಕು. ಒಂದು ಚಮಚ ಜೀರಿಗೆ, ಸ್ವಲ್ಪ ಉಪ್ಪು, ರುಚಿಗೆ ಸ್ವಲ್ಪ ಉಪ್ಪು. ನೋಡಿ, ಇಷ್ಟೆಲ್ಲ ಪದಾರ್ಥಗಳನ್ನು ಹಾಕಿ ಈಗ ಇದನ್ನು ನಾವು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿಯಲ್ಲಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ನಮಗೆ ಮಸಾಲೆ ಸ್ವಲ್ಪ ಗಟ್ಟಿಯಾಗಬೇಕು, ಯಾಕಂದರೆ ನಾವು ಈ ಬದನೆ ಒಳಗೆ ಇದನ್ನು ಸ್ಟಫಿಂಗ್ ಮಾಡಬೇಕಲ್ಲ. ಇವಾಗ ನಾನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ತಾ ಇರ್ತೇನೆ. ನೋಡಿ, ಇವಾಗ ಈ ಬದನೆ ಪೋಡಿಯ ಸ್ಟಫಿಂಗ್ಗೆ ಬೇಕಾದಂತಹ ಮಸಾಲೆಯನ್ನು ಗ್ರೈಂಡ್ ಮಾಡಿ ಆಗಿದೆ. ನೋಡಿ, ಇವಾಗ ನೀರಿನಲ್ಲಿ ಹಾಕಿಟ್ಟಂಥ ಬದನೆ ಹುಲ್ಲುಗಳನ್ನೆಲ್ಲ ನಾವು ಮೇಲಕ್ಕೆ ಎತ್ತಿಟ್ಟುಕೊಳ್ಳುವ. ನೋಡಿ, ಬದನೆಯಲ್ಲಿರುವ ಈ ಒಗ್ಗರಣೆ ಅಂಶ ಎಲ್ಲ ನೋಡಿ ನೀರಿಗೆ ಬಿಟ್ಟುಕೊಂಡು ನೋಡಿ ನೀರಿನ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ನೋಡಿ, ಇವಾಗ ನೋಡಿ ನಾವು ಈ ಮಸಾಲೆಯನ್ನು ಈ ರೀತಿಯಾಗಿ ಸ್ಟಫಿಂಗ್ ಮಾಡಬೇಕು. ನೋಡಿ,
ತುಂಬ ಓವರಾಗಿ ಸ್ಟಫಿಂಗ್ ಮಾಡಬೇಡಿ, ಯಾಕಂದರೆ ನಾವು ಇದನ್ನು ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಡುವಾಗ ಈ ಎಣ್ಣೆಗೆಲ್ಲ ಈ ಸ್ಟಫಿಂಗ್ ಮಸಾಲೆ ಬಿಟ್ಟುಕೊಳ್ಳೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ನಾನು ನೋಡಿ ಲೈಟಾಗಿ ಸ್ಟಫಿಂಗ್ ಮಾಡ್ತಿದ್ದೇನೆ. ಅನಂತರ ಈ ರೀತಿಯಾಗಿ ಕವರ್ ಮಾಡಿಕೊಳ್ಳೋದು, ನಂತರ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡುವಂಥದ್ದು. ಇದೇ ರೀತಿ ನಾವು ಎಲ್ಲದಕ್ಕೂ ಕೂಡ ಮಸಾಲೆಯನ್ನು ಸ್ಟಫಿಂಗ್ ಮಾಡುವ. ಇವಾಗ ನಾವು ಈ ಬದನೆಯ ಸ್ಟಫಿಂಗ್ ಪುಡಿ ಮಾಡಲಿಕ್ಕೆ ಬೇಕಾದಂಥ ಹಿಟ್ಟನ್ನು ರೆಡಿ ಮಾಡುವ. ನೋಡಿ, ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ಇವಾಗ ಅದನ್ನೊಂದು ಪಾತ್ರೆಗೆ ಹಾಕಿ ಹೊತ್ತಿದ್ದೇನೆ. ಇವಾಗ ಆ ಹಿಟ್ಟಿಗೆ 1 ಚಿಟಿಕೆ ಅರಶಿನ, ಅದೇ ರೀತಿ ನಾನು ಇಲ್ಲಿ ಸ್ವಲ್ಪ ನೋಡಿ 1 ಚಮಚ ಆಗುವಷ್ಟು ಅಜ್ವೈನ ಅಥವಾ ಓಮದ ಕಾಳನ್ನು ಹಾಕಿ ಹೇಳ್ತಿದ್ದೇನೆ. ಇದರ ಜೊತೆಗೆ ಸ್ವಲ್ಪ ನೋಡಿ 1 ಚಿಟಿಕೆ ಅಡಿಗೆ ಸೋಡಾ. ಇದಕ್ಕೆ ನಾವು ಓಮದ ಕಾಳು ಯಾಕೆ ಹಾಕಿರೋದು ಅಂತ ಹೇಳಿದರೆ ಒಂದು ಫ್ಲೇವರ್ ಕೂಡ ಬರ್ತದೆ. ಮತ್ತು ಈ ಬದನೆ ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ನುವಾಗ ಕೆಲವರಿಗೆಲ್ಲ ಈ ಹೊಟ್ಟೆ ಉಬ್ಬರಿಸಿದಂತೆಲ್ಲ ಆಗುವಂಥದ್ದು ಸಹಜ. ಅದಕ್ಕಾಗಿ ನಾವು ಸ್ವಲ್ಪ ಈ ಅಜ್ವಾಯಿನವನ್ನು ಹಾಕಿರಬೇಕು, ಓಮದ ಕಾಳು. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈ ಹಿಟ್ಟಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಹಾಕಿಳ್ತಿದ್ದೇನೆ. ಇದು ಯಾಕೆ ಹೇಳೋದು ಅಂತ ಹೇಳಿದರೆ, ಹಿಟ್ಟು ಸ್ವಲ್ಪ ನನಗೆ ಈ ಪೋಡಿ ಮಾಡಿದಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ, ಅದಕ್ಕೋಸ್ಕರ. ಇನ್ನು ಇದನ್ನು ನಾವು ನೀರನ್ನು ಹಾಕಿಕೊಂಡು ಗಂಟುಗಳಿಲ್ಲದ ರೀತಿಯಲ್ಲಿ ಕಲಸಿಕೊಳ್ಬೇಕು. ನೋಡಿ, ಇದನ್ನು ನಾವು ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ಬದನೆ ಪೋಡಿಗೆ ಕೋಟಿಂಗ್ ಆಗೋ ರೀತಿಯಲ್ಲಿ ಇರಬೇಕಿತ್ತು. ನೋಡಿ, ಇವಾಗ ನಾನು ಇಲ್ಲಿ ಒಂದು ಬಣ್ಣಲಾಣಿ ಬಿಸಿಯಾಗಲಿಕ್ಕೆ ಇಡ್ತಿದ್ದೇನೆ. ಇವಾಗ ಅದಕ್ಕೆ ಎಣ್ಣೆ ಹಾಕಿ ಹೇಳ್ತಿದ್ದೇನೆ. ನೋಡಿ, ಇವಾಗ ನಮ್ಮ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನಮ್ಮ ಈ ಬದನೆ ಪೋಡಿಯನ್ನು ನೋಡಿ ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಫ್ರೈ ಮಾಡುವ. ಬದನೆ ಸ್ಟಫಿಂಗ್ ಪುಡಿ.
ನೋಡಿ ನಮ್ಮ ಬದನೆ ಸ್ಟಫಿಂಗ್ ಪುಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ನಾವು ಎಣ್ಣೆಯಿಂದ ತೆಗೆಯುವ. ಇದು ಯಾವ ರೀತಿಯಾಗಿ ಬಂದಿದೆ ಅಂತ. ಇವಾಗ ನಾವು ಉಳಿದ ಪುಡಿಯನ್ನು ಕೂಡ ಅದೇ ರೀತಿಯಲ್ಲಿ ಹಿಟ್ಟಲ್ಲಿ ಹದ್ದಿಕೊಂಡು ಬಿಡುವ. ನೋಡಿ ನಮ್ಮ ಬದನೆಯ ಸ್ಟಫಿಂಗ್ ಪುಡಿ ತಯಾರಾಗಿದೆ. ನೋಡಿ ಒಳಗೆ ಸ್ಟಫಿಂಗ್ ಮಾಡಿದಂಥ ಮಸಾಲೆ, ಹೊರಗೆ ಹಿಟ್ಟಿನ ಕೋಟಿಂಗ್ ನೋಡಿ ಯಾವ ರೀತಿಯಾಗಿ ಬಂದಿದೆ. ನೋಡಿ ಇವಾಗ ಸ್ಟಫಿಂಗ್ ಬದನೆ ಪುಡಿಯನ್ನು ನಾವು ಟೇಸ್ಟ್ ನೋಡುವ. ತುಂಬಾ ಸೂಪರ್ ಆಗಿದೆ, ಸೂಪರ್ ಟೇಸ್ಟ್. ಸಂಜೆ ಹೊತ್ತಿನ ಈ ಟೀ ಜೊತೆಗೆಲ್ಲ ಇದೊಂದು ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಹಾಗೆ ಇವತ್ತಿನ ಗದಗದ ಸ್ಪೆಷಲ್ ಬದನೆ ಸ್ಟಫಿಂಗ್ ಪುಡಿ ರೆಸಿಪಿ, ಇವತ್ತಿನ ಗದಗದ ಸ್ಪೆಷಲ್ ಬದನೆ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಸದಾ ಬರ್ತಾ ಇರ್ತೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಅಗತ್ಯ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.